ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪರಪ್ಪನ ಅಗ್ರಹಾರಕ್ಕೆ ವಿನಯ್ ಗೆಳತಿ ವಿಸಿಟ್ ಮಾಡಿದ್ದಾರೆ. ವಿನಯ್ ಭೇಟಿಗೆ ಸ್ನೇಹಿತನ ಜೊತೆ ಆಗಮಿಸಿದ್ದಾರೆ. ಸ್ಟೋನಿ ಬ್ರೂಕ್ ಪಬ್ ಮಾಲೀಕ ವಿನಯ್ಗೆ ನೀಡಲು ತಂದಿದ್ದಂತಹ ಆಪಲ್ ಅನ್ನ ವಾಪಸ್ ತೆಗೆದುಕೊಂಡು ಹೋಗಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ಕಾದು ಭೇಟಿಯನ್ನ ಮಾಡದೇನೆ ವಾಪಸ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ವಿನಯ್ ಸಂಬಂಧಿ ಎಂದು ವಿನಯ್ ಭೇಟಿಗೆ ಆಗಮಿಸಿದ್ಲು ಯುವತಿ. ಆದರೆ ಭೇಟಿಗೆ ಅವಕಾಶ ಸಿಗಲಿಲ್ಲ. ದರ್ಶನ್ ಮತ್ತು ಗ್ಯಾಂಗ್ನಿಂದ ಕೊಲೆ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಇಡೀ ಗ್ಯಾಂಗ್ ಇದೀಗ ಪರಪ್ಪನ ಅಗ್ರಹಾರದಲ್ಲೇ ಇರೋದ್ರಿಂದ ಈ ವಿನಯ್ ಕೂಡ ಈ ಒಂದು ಕೊಲೆಗೆ ಸಹಕಾರ ಮಾಡಿದ್ದ ಅನ್ನುವಂಥ ಮಾಹಿತಿ ಇತ್ತು. ಸೊ ಈ ನಿಟ್ಟಿನಲ್ಲಿ ಆತ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರೋದ್ರಿಂದ ಈತನ ಭೇಟಿಗೆ ಬಂದಿದ್ಲು. ಸೊ ಅವರ ಸ್ನೇಹಿತರ ಜೊತೆಗೆ ಬಂದಿದ್ದಂತಹ ಈ ಯುವತಿ ವಾಪಸ್ ತೆರಳಬೇಕಾಯಿತು. ಯಾಕಂತಂದ್ರೆ ಭೇಟಿಗೆ ಅವಕಾಶ ಸಿಗಲಿಲ್ಲ. ಸ್ಟೋನಿ ಬ್ರೂಕ್ ಪಬ್ ಮಾಲೀಕ ಈತ ವಿನಯ್ಗೆ ನೀಡಲು ತಂದಿದ್ದಂತಹ ಆಪಲ್ ಏನು ಹಿಡ್ಕೊಂಡು ಬಂದಿದ್ರು ಕೈಯಲ್ಲಿ ಕೊಡೋದಕ್ಕೆ ಅಂತ, ಅದನ್ನು ಕೂಡ ವಾಪಸ್ ತೆಗೆದುಕೊಂಡು ಹೋದಂತಹ ಘಟನೆ ಇವತ್ತು ನಡೆದಿದೆ. ಕೆಲವು ಜನಕ್ಕೆ ಅವಕಾಶ ಸಿಗುತ್ತೆ ಭೇಟಿ ಮಾಡೋದಕ್ಕೆ, ಇನ್ನು ಕೆಲವರಿಗೆ ಅವಕಾಶ ಸಿಗೋದಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇಡೀ ಗ್ಯಾಂಗ್, ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದ್ರಿಂದ ಪರಪ್ಪನ ಅಗ್ರಹಾರವೇ ಗತಿ ಸದ್ಯಕ್ಕಂತೂ. ಸೊ ಈ ನಿಟ್ಟಿನಲ್ಲಿ ಸಂಬಂಧಿಕರು, ಸ್ನೇಹಿತರು ಅನೇಕರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಯಾರೆಲ್ಲ ಆರೋಪಿಗಳಿದ್ದಾರೆ 17 ಜನ, ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 17 ಜನ ಈ ಒಂದು ಇಡೀ ಅವರ ಸ್ನೇಹಿತರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರಿಗೆ ಅವಕಾಶ ಸಿಕ್ಕರೆ ಕೆಲವರಿಗೆ ಅವಕಾಶ ಸಿಗ್ತಾ ಇಲ್ಲ. ಇವತ್ತು ಕೂಡ ವಿನಯ್ ಭೇಟಿಗೆ ಬಂದಂತಹ ಸ್ನೇಹಿತೆ ವಾಪಸ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ, ಈಗಾಗಲೇ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಮತ್ತೊಬ್ಬ ಪ್ರಮುಖ ಆರೋಪಿ ಈ ಪ್ರಕರಣದಲ್ಲಿ ಅಂದ್ರೆ ವಿನಯ್ ಗೆಳತಿ ಬಂದಿದ್ರು, ಅವಕಾಶ ಸಿಗ್ಲಿಲ್ಲ ಭೇಟಿಗೆ, ಯಾವ ಕಾರಣಕ್ಕೆ? ಖಂಡಿತ ಶಿಲ್ಪ, ಈಗಾಗಲೇ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಓರ್ವ ಆರೋಪಿಯಾಗಿರ್ತಕ್ಕಂಥ ಸ್ಟೋನಿ ಬ್ರೋಕ್ ನ ರೆಸಾರ್ಟ್ ನ ಮಾಲೀಕರು ಆಗಿರ್ತಕ್ಕಂಥ ವಿನಯ್ ಅವರನ್ನ ನೋಡಲು ಇವತ್ತು ಬೆಳಿಗ್ಗೆ ಸುಮಾರು 10 ಗಂಟೆಯಲ್ಲಿ ಓರ್ವ ಯುವತಿ ಮತ್ತೆ ಆತನ ಆಕೆಯ ಸ್ನೇಹಿತರ ಜೊತೆ ಬಂದಿರ್ತಕ್ಕಂಥದ್ದು. ಹೀಗಾಗಿ ಒಳಗಡೆ ಹೋಗಿ ಅಲ್ಲಿ ಸುಮಾರು 1.5 ತಾಸು ವೇಟ್ ಮಾಡಿ ಕೂಡ ಅಂದ್ರೆ ಅವ್ರಿಗೆ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಆಗಿರ್ತಕ್ಕಂಥದ್ದು. ಅಂದ್ರೆ ಒಳಗಡೆ ಇರ್ತಕ್ಕಂಥ ವಿನಯ್ ಯಾರಿದ್ದಾರೆ ಆರೋಪಿ, ಅವರು ಇವರನ್ನ ನೋಡ್ಲಿಕ್ಕೆ ಒಂದು ಪರ್ಮಿಷನ್ ಅನ್ನ ಆಯ್ತು ಅವ್ರನ್ನ ಕರೆಸಿ ಅಂತ ಹೇಳಿ ಚೀಫ್ ಸೂಪರಿಂಟೆಂಡೆಂಟ್ ಮೂಲಕ ಒಂದು ಮನವಿಯನ್ನು ಕೊಡಬೇಕಾಗತ್ತೆ. ಆ ರೀತಿ ನಡೀಲಿಲ್ಲ. ಹಾಗಾಗಿ ಸುಮಾರು 1.5 ಗಂಟೆಗಳ ಕಾಲ ಕಾದು ವಾಪಸ್ ತೆರಳಿದ್ದಾರೆ. ಹೀಗಾಗಿ ಒಂದು ಪ್ರೆಸ್ ಅಂತ ಹೇಳಿ ಒಂದು ಮೀಡಿಯಾದ ಒಂದು ಪ್ರೆಸ್ ಸ್ಟಿಕ್ಕರ್ ಇರುವಂತಹ ಒಂದು ಟಿಂಟೆಡ್ ಗ್ಲಾಸ್ ಇರುವಂತಹ ಒಂದು ಕಾರ್ನಲ್ಲಿ ಹೋಗಿರ್ತಕ್ಕಂಥದ್ದು. ಮಾಧ್ಯಮವನ್ನ ಕಂಡ ಕೂಡಲೇ ಒಂದ್ ರೀತಿ ತಲೆ ಬಗ್ಸ್ಕೊಂಡು ಹೋಗುವಂತ ಪ್ರಸಂಗ ಕೂಡ ನಡೀತು ಅಂತಾನೆ ಹೇಳ್ಬೋದು ಶಿಲ್ಪ. ಹೀಗಾಗಿ ಭೇಟಿಗೆ ಅವಕಾಶ ಸಿಗದೇನೆ ವಾಪಸ್ ತೆರಳಿದ್ದು ಹಲವಾರು ಅನುಮಾನಗಳಿಗೆ, ಅಂದ್ರೆ ಅವ್ರು ಯಾಕೆ ಅವ್ರಿಗೆ ಭೇಟಿಗೆ ಅವಕಾಶ ಕೊಡ್ಲಿಲ್ಲ, ಅಥವಾ ಇವ್ರು ಯಾರು, ಇವ್ರ ಗೆಳತಿನೇನಾ, ಅಥವಾ ಇಲ್ಲ ಒಟ್ಟಾರೆಯಾಗಿ ಇಲ್ಲಿ ಮೈನ್ ಚೆಕ್ ಪೋಸ್ಟ್ ಅಲ್ಲೂ ಕೂಡ ವಿನಯ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿರೋದು ಅಂತ ಹೇಳಿ ಕೂಡ ಎಂಟ್ರಿ ಮಾಡಿಸಿದ್ದಾರೆ. ಹಾಗಾಗಿ ಮಾಧ್ಯಮದವ್ರನ್ನ ಕಂಡು ಕೂಡಲೇ ಒಂದ್ ರೀತಿ ಮುಖವನ್ನ ತೋರಿಸ್ದೇನೆ ತಪ್ಪಿಸ್ಕೊಳ್ಳೋ ರೀತಿ ಒಂದ್ ರೀತಿ ಓಡೋಗಿರ್ತಕ್ಕಂಥದ್ದು ಶಿಲ್ಪ. ಓಕೆ, ಧನ್ಯವಾದ ಮೂರ್ತಿ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.